ಬ್ರಹ್ಮ ಅಂದಾಗ ಸೃಷ್ಟಿ ಅಂತ ಜ್ಞಾಪಕ ಇರುತ್ತೆ ನಿಮಗೆ. ಪ್ರಾರಂಭ ಅದು. ಪ್ರಾರಂಭ ಆಗೋದು ಎಲ್ಲಿ? ಬ್ರಹ್ಮ ಓಂ ಅಂತ ಹೇಳ್ತಿರಲ್ಲ, ಅಲ್ಲೊಂದು ಮೌನ ಆಗುತ್ತಲ್ಲ, ಮೌನದಲ್ಲಿ ಆ ಒಂದು ಸೃಷ್ಟಿ ಪ್ರಾರಂಭ ಆಗುತ್ತೆ. ಆ ಮೌನ ಬಹಳ ಮುಖ್ಯ. ಸೈಲೆಂಟಾಗಿ ಇದ್ದಾಗ, ಕತ್ತಲಿದ್ದಾಗ, ಸೈಲೆಂಟ್ ಇದ್ದಾಗ ಒಂದು ಬೀಜ ಮೊಳಕೆ ಬರುತ್ತೆ. ಗರ್ಭದಲ್ಲಿ ಎಂಥ ಸೈಲೆನ್ಸು, ಎಂಥ ಕತ್ತಲಿದೆ, ಅಲ್ಲಿ ಒಂದು ಸೃಷ್ಟಿ ಇದೆ. ನಾವು ಮಾನವರು ಸೃಷ್ಟಿ ಮಾಡೋದಲ್ಲ, ಮೌನ ಅಂತ ಇಟ್ಕೊಳ್ಳಿ. ಮಾನವ ಅಲ್ಲ, ಮೌನ ಸೃಷ್ಟಿ ಆಗೋದು. ಸೃಜನಶೀಲತೆ, ಇನೋವೇಷನ್, ಕ್ರಿಯೇಟಿವಿಟಿ ಎಲ್ಲನೂ ಸೈಲೆನ್ಸಿಂದನೇ ಬರೋದು. ಅದಕ್ಕೆ ಆ ಸೈಲೆನ್ಸ್ ಬಹಳ ಮುಖ್ಯ. ನೀವು ಆ ಸೈಲೆನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನೀವು ಶಬ್ದ ಮಾಡಿ ಸೈಲೆನ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದರಿಂದ ಗಂಟಾ ಶಬ್ದ ಕೇಳಿದ ತಕ್ಷಣ ಮಾತಾಡೋಕ್ಕೆ ಶುರು ಮಾಡಿಬಿಡಿ. ಆ ಗಂಟೆ ನಿಂತಾಗ ರೆವರ್ಬರೇಷನ್ ಇರುತ್ತಲ್ಲ, ಅದನ್ನು ಕೇಳಿಸ್ಕೊಳ್ಳಿ. ಎಲ್ಲಿವರೆಗೂ ಆ ಸೌಂಡು ನಿಧಾನವಾಗಿ ಅಲೆಯಾಗಿ ಹೋಗುತ್ತೆ. ಅದು ನಿಲ್ಲೋವರೆಗೂ ನಿಮ್ಮ ಮೈಂಡ್ ನಿಮಗೆ ಸ್ತಬ್ಧವಾಗಿ ಹೋಗುತ್ತೆ. ಆ ಮೌನದಲ್ಲಿ ಸೃಷ್ಟಿಯಾಗುತ್ತೆ ಕ್ರಿಯೇಟಿವಿಟಿ. ನಮ್ಮ ಬ್ರೈನಲ್ಲಿ ಕೆಲವು ಭಾಗ ಆ್ಯಕ್ಟಿವೇಟ್ ಆಗೋದು ಸೈಲೆನ್ಸ್ನಲ್ಲಿ. ಯಾವತ್ತು ಬೆಳಗ್ಗೆ ಎದ್ದು ಓಂಕಾರ ಹೇಳಿ ನೋಡಿ, ಪ್ರತಿದಿನ ಬರೀ ಓಂ ಓಂ ಅಂತ ಹೇಳೋದಲ್ಲ, ಓಂ ಅಂತ ಹೇಳಿದಾಗ ಆ ಸೈಲೆನ್ಸ್ನಲ್ಲಿ ಇರಬೇಕು, ಆ ರೆವರ್ಬರೇಷನ್ನಲ್ಲಿ ಇರಬೇಕು. ಮೌನದಿಂದಲೇ ಶಬ್ದ ಬಂದಿದೆ. ಶಬ್ದ ಸರಿಯಾಗಿದ್ದರೆ ಮೌನಕ್ಕೆ ವಾಪಸ್ ಕರ್ಕೊಂಡು ಹೋಗುತ್ತೆ.